ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಇನ್ವಿಸಿಬಲ್ ಆಗಿ ಯಾವ ರೀತಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು ಇನ್ವಿಸಿಬಲ್ಲು, ಕೆಲವ್ರಿಗೆ ಡೌಟ್ ಇರುತ್ತೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ನೀಟಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಶೇಪ್ ಬೆಲ್ಟ್ ನಾನು ಫೋಲ್ಡಿಂಗ್ ಇತ್ತಲ್ಲ, ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ಇಲ್ಲೇ ಫ್ರಂಟ್ ಪೀಸ್ ಇರುತ್ತಲ್ಲ, ಫ್ರಂಟ್ ಪೀಸ್ನ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಈ ಥರ ಎದುರು ಬದ್ರು ಇಟ್ಕೊಂಡೆ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಥರ ಎದುರು ಬದ್ರು ಇಟ್ಕೊಂಡೆ ನೀವು ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೀವು ಎಕ್ಸ್ಟ್ರಾ ಲೈನಿಂಗಿಗಿಂತೂ ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗಿರುತ್ತೆ. ಬಿಗಿನರ್ಸ್ ಆದರೆ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಗೇನಾಗುತ್ತೆ ಅಂದರೆ ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಿಕೊಂಡ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಇರೋರಿಗೆಲ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಈ ವಿಡಿಯೋ ಮೂಲಕ. ನೋಡಿ, ನೀವಿಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀರಾ, 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ನೀವು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಬಟ್ಟೆನ ಎಕ್ಸ್ಟ್ರಾ ಬಿಟ್ಟಿದ್ದೆ. ಸೊ ನಾನು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಸ್ಟಿಚ್ ಬರಬೇಕು. ಯಾವುದೇ ರೀತಿ ಜಿಗ್ಜಾಗ್ ರೀತಿಯಲ್ಲಿ ಸ್ಟಿಚ್ ಬರಬಾರ್ದು. ಸ್ಟ್ರೈಟಾಗಿ ಸ್ಟಿಚ್ ಬಂದರೆ ನಿಮ್ಗೆ ಸ್ಟಿಚ್ ಯಾವ ರೀತಿ ಹಾಕ್ಕೊಳ್ತೀರೋ ಫಿನಿಶಿಂಗ್ ನಿಮಗೆ ಅದೇ ರೀತಿ ಬರುತ್ತೆ ಶೇಪ್ ಬೆಲ್ಟ್ ಅನ್ನೋದು. ನೋಡಿ, ಈಗ ಲೈನಿಂಗ್ ಎರಡೂ ಪೀಸ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೋಡಿ, ಈ ಕಾರ್ನರಲ್ಲಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಎರಡೂ ಲೈನಿಂಗ್ ಪೀಸ್ನ ಓಪನ್ ಮಾಡಿ ಅದ್ರ ಕಾರ್ನರ್ಗೆ ನಾನು ಕಿನಾರೆ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಇನ್ನೊಂದಕ್ಕೂ ಸೇಮ್ ಎರಡೂ ಲೈನಿಂಗ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಆ ಕೂಳೆ ಮೇಲೇ ಈ ಥರ ಕಾರ್ನರಲ್ಲಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಕೂಳೆ ಲೈನಿಂಗ್ ಕಡೆ ಹೋಗೋ ಥರ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಗಮನಿಸಿ, ಕೂಳೆ ಅನ್ನೋದು ಲೈನಿಂಗ್ ಕಡೆ ಹೋಗಿದೆ, ಮೇನ್ ಫ್ಯಾಬ್ರಿಕ್ ಕಡೆ ಬಂದಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಮತ್ತೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಮೇಲೆ ರೆಡಿ ಸ್ಟಿಚ್ನ ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಸ್ಟಿಚ್ಚು ಕೇಸು ಮತ್ತು ಬಾಬಿನ್ ಕರೆಕ್ಟಾಗಿದ್ದರೂ ಒಂದೊಂದು ಸಲ ಸ್ಟಿಚ್ ಬರದೆ ಆಗ್ಬಿಡುತ್ತೆ. ಸೊ ಅದನ್ನ ನಾನು ಮತ್ತೆ ಕೇಸ್ನ ರಿಮೂವ್ ಮಾಡಿ ಮತ್ತೆ ಹಾಕಿದೆ. ನೋಡಿ, ಕರೆಕ್ಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಯಾವುದೇ ರೀತಿ ರಿಂಕಲ್ ಬರಬಾರ್ದು. ಫಿನಿಶಿಂಗ್ ತುಂಬ ಚೆನ್ನಾಗಿ ಇರೋ ಥರನೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಡ್ಜಿಗೆ ಈ ಥರ ಎಡ್ಜಿಗೆ ಹಾಕ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ರೀತಿ ಇಷ್ಟು ಸ್ಟಿಚ್ ಹಾಕ್ಕೊಂಡ್ಮೇಲೆ ನೋಡಿ, ನಮಗೆ ಶೇಪ್ ಬೆಲ್ಟ್ ರೆಡಿ ಆಯಿತು. ಈಗ ಏನು ಮಾಡ್ಕೋಬೇಕಪ್ಪ ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ಲ, ನೋಡಿ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ, ನೋಡಿ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಸೊ ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದಕ್ಕೂ ಸೇಮ್ ಅದೇ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀವಿ ಅನ್ನೋದು ತಪ್ಪು. ನೋಡಿ, ಈ ರೀತಿ ಎರಡನ್ನೂ ಒಂದ್ರ ಮೇಲೊಂದು ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎರಡು ಸಮ ಇದೆಯಾ ಅಂತ. ನೋಡಿ, ಇಲ್ಲಿ ನನಗೆ ಸ್ವಲ್ಪ ವೇರಿಯೇಷನ್ನು ಬರುತ್ತೆ, ಎಕ್ಸ್ಟ್ರಾ ಬಂದಿದೆ. ನೋಡಿ, ಆ ಎಕ್ಸ್ಟ್ರಾನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಬಿಟ್ರೆ ಎರಡು ಕರೆಕ್ಟಾಗಿರುತ್ತೆ ಬಿಡಿ ಅಂತ ಮಾತ್ರ ಸ್ಟಿಚ್ ಹಾಕ್ಕೋಬಾರ್ದು. ಒಂದ್ರ ಮೇಲೆ ಒಂದಿಟ್ಟು ನೀವು
ಎರಡು ಪೀಸು ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಎರಡು ಪೀಸು ಈಗ ಸಮ ಆಯಿತು ನೋಡಿ. ಎಷ್ಟು ನೀಟಾಗಿ ಶೇಪ್ ಬೆಲ್ಟ್ ಅನ್ನೋದು ಸ್ಟಿಚಿಂಗ್ ಬಂದಿದೆ. ಈಗ ನಾವು ಇದಕ್ಕೆ ಈಗಾಗಲೇ ನಾನು ಫ್ರಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ್ದೀನಿ. ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಡಾಟ್ಸ್ನ ಯಾವ ರೀತಿ ಪರ್ಫೆಕ್ಟಾಗಿ ನಿಮಗೆ ಫ್ರಂಟ್ ಶೇಪ್ ಚೆನ್ನಾಗಿ ಬರಬೇಕು ಪರ್ಫೆಕ್ಟಾಗಿ ಅಂದರೆ ಡಾಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಈಗ ಇದಕ್ಕೆ ನಾನು ಶೇಪ್ ಬೆಲ್ಟ್ನ ಯಾವ ರೀತಿ ಇನ್ವಿಸಿಬಲ್ ಆಗಿ ನೋಡಿ, ಈ ವಿಡ್ತ್ ಜಾಸ್ತಿ ಇರೋದು ಫ್ರಂಟಿಗೆ ಬರಬೇಕು, ವಿಡ್ತ್ ಕಮ್ಮಿ ಇರೋದು ಸೈಡಿಗೆ ಬರಬೇಕು. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ಇಟ್ಟಾದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಇದು ನೋಡಿ, ಈ ಈ ಥರ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ನೋಡಿ, ಲೈನಿಂಗ್ ಒಂದು ಪೀಸ್ನ ನೀವು ಓಪನ್ ಮಾಡ್ಕೊಳ್ಳಿ ಈ ರೀತಿ. ಇನ್ನೊಂದು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ ಈ ಫ್ರಂಟ್ ಪಾರ್ಟ್ಗೆ ನೋಡಿ. ಈ ರೀತಿ ಒಂದು 1/4 ಇಂಚಷ್ಟು ಮುಂದೆ ಜಾಗ ಬಿಟ್ಬಿಡಿ. ಶೇಪ್ ಬೆಲ್ಟಲ್ಲಿ 1/4 ಇಂಚ್ ಬಿಟ್ಟುಬಿಟ್ಟು ನೀವು ಈ ಕಡೆ ಸ್ಟಿಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ. ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಆ ರೀತಿಯಲ್ಲಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. 1/4 ಇಂಚು ಬಿಟ್ಟು ನೋಡಿ, ಇವಾಗಿದು ಸೀದಾ ಇದೆ, ಶೇಪ್ ಬೆಲ್ಟ್ ಸೀದಾ ಇದೆ. ಇದನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ ನೋಡಿ. ಈ ಒಂದು ಡಾಟ್ನ ಏನು ಮಾಡಬೇಕಂದ್ರೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಬಟ್ಟೆ ರಿಂಕಲ್ ಬರೋಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಶೇಪ್ ಬೆಲ್ಟ್ ಆಗಲಿ ಇಲ್ಲಾಂದರೆ ಮೇನ್ ಫ್ಯಾಬ್ರಿಕ್ ಮೇಲಿದೆಯಲ್ಲ ಅದನ್ನಾಗಲಿ ನೀವು ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳೆದ್ರೆ ನಿಮಗೆ ಬಟ್ಟೆ ಹಾಳಾಗತ್ತೆ ಮತ್ತು ಫಿಟ್ಟಿಂಗು ಚೆನ್ನಾಗಿ ಕೂತ್ಕೊಳ್ಳಲ್ಲ ನೋಡಿ. ಈಗ ಓಪನ್ ಮಾಡಿ ನೋಡಿದ್ರೆ ನನಗೆ ಈ ರೀತಿ ಕಾಣಿಸ್ತಿದೆ. ಆ ಒಂದು ಲೈನಿಂಗ್ ಪೀಸು ಹಾಗೆ ಉಳ್ಕೊಂಡಿದೆಯಲ್ಲ, ಈಗ ಅದನ್ನೇನು ಮಾಡಬೇಕಾದ್ರೆ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನಾವು ಕಲೀಲಿಕ್ಕೆ ಹೋದಾಗ ನಮ್ಮ ಸರ್ ಹೇಳ್ಕೊಡ್ತೀವಿ, ಮಸಾಲೆ ದೋಸೆ ಥರ ಫೋಲ್ಡ್ ಮಾಡ್ಕೊಳ್ಳಿ ಅಂತ. ಮಸಾಲೆ ದೋಸೆ ಥರ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅಂತ. ನಾವೇನು ಅಟ್ಯಾಚ್ ಮಾಡಿದ್ದೀವೋ ನೋಡಿ 1/4 ಇಂಚ್ ಮಾರ್ಜಿನ್ಗೆ, ಅದನ್ನು ಮತ್ತೆ ಈ ಒಂದು ಲೈನಿಂಗ್ ಪೀಸ್ನ ಈ ರೀತಿ ಇಟ್ಟು ನೀಟಾಗಿ 1/4 ಇಂಚ್ ಮಾರ್ಜಿನ್ ಇವಾಗಲೇ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಬರೋ ಥರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಈಗಾಗಲೇ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನನಗಿಲ್ಲಿ ಸ್ಟಿಚ್ ಬಂದಿಲ್ಲ. ಕೇಸು ಬಾಬಿನ್ ಕರೆಕ್ಟಾಗಿದ್ದರೂ ಒಂದೊಂದು ಸಲ ಸ್ಟಿಚ್ ಬರದೇ ಆಗ್ಬಿಡುತ್ತೆ. ಸೊ ಆಗ ನೀಟಾಗಿ ಕೇಸು ಬಾಬಿನ್ ಸೆಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ನಾನು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ಟಿಚ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಮಿಷಿನ್ದು ಹಾಗೆ ಆಗುತ್ತೆ. ಸೊ ಅದನ್ನೆಲ್ಲ ನಾವು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಬೇಸಿಕ್ಸ್ ಆದರೂ ನೀವು ಕಲ್ತ್ಕೊಂಡಿರಬೇಕು ಮಿಷಿನಲ್ಲಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಈ ಒಂದು ಡಾಟ್ಸ್ ಇತ್ತಲ್ಲ ಮೇನ್ ಡಾಟು, ಅಲ್ಲಿ ಫೋಲ್ಡ್ ಮಾಡಿದ್ವಲ್ಲ ಕ್ಲಾತು, ಅಲ್ಲೊಂದು ನ್ಯಾಚು, ಆ ಕಡೆ ಒಂದು ಈ ಕಡೆ ಒಂದು 3 ನ್ಯಾಚ್ ಈ ಥರ ಹೊಡ್ಕೊಂಡು ನೀವೀಗ ಆ ವಿಡ್ತ್ ಜಾಸ್ತಿ ಇರೋ ಫ್ರಂಟ್ ಸೈಡ್ನಿಂದ ಎಳ್ಕೋಬೇಕಾಗತ್ತೆ ಒಳಗಡೆ ಇರೋ ಕ್ಲಾತ್ನ ನೋಡಿ. ಫ್ರಂಟ್ ಸೈಡಿಂದ ಈ ರೀತಿ ಎಳ್ಕೋಬೇಕಾಗತ್ತೆ. ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ ಇಲ್ಲಿ ಕೂಳೆ ಇಲ್ದಿರ ನೀಟಾಗಿ ಒಳಗಡೆಗೆ ಹೋಗಿದೆ. ಇದನ್ನೇ ಇನ್ವಿಸಿಬಲ್ಲು ಶೇಪ್ ಬೆಲ್ಟು ಅಂತ ಕರಿತೀವಿ ನೋಡಿ. ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ. ಫ್ರಂಟಲ್ಲೂ ಅಷ್ಟೇ, ಬ್ಯಾಕ್ ಸೈಡು ಅಷ್ಟೇ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದು ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಬಂದಿದೆ ಅನ್ನೋದಾದರೆ ಸೊ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಕಪ್ ಶೇಪು ಅಷ್ಟೇ ತುಂಬಾ ನೀಟಾಗಿ ಕೂರೋ ಥರ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಲ ನೋಡ್ಕೊಳ್ಳಿ ಈ ಒಂದು ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡಿ. ಈ ರೀತಿ ಬಂದು ನಮ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಒಂದು ಲೈನಿಂಗ್ ಫ್ಯಾಬ್ರಿಕ್ನ ಓಪನ್ ಮಾಡ್ಕೊಳ್ಳಿ, ಒಂದು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಹಾಗೆ ಬಿಡಿ. ಈಗ ಒಂದು 1/4 ಇಂಚಷ್ಟು ಮಾರ್ಜಿನ್ನ
ಮುಂದೆ ಬಿಟ್ಬಿಡಿ. ಮುಂದೆ ಬಿಟ್ಬಿಟ್ಟು ಈಗ ನೋಡಿ 1/4 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ಒಂದು ಡಾಟ್ಸ್ನ ನೀಟಾಗಿ ಫುಟ್ ಸೈಡೇ ನೀವು ಫೋಲ್ಡ್ನ ಮಾಡ್ಕೊಳ್ಳಿ. ಫುಟ್ ಕಡೆಗೆ ಫೇಸಿಂಗ್ ಮಾಡೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಬಟ್ಟೆನ ಎಳಿದ್ದೀರ ನೀವು 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರೋ ಆ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೋಡಿ. ಇಷ್ಟಾದಮೇಲೆ ಈ ಒಂದು ಮೇಲೆ ಶೋಲ್ಡ್ರಿಂದ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ಈ ಫೋಲ್ಡಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ನೋಡಿ, ಇದಕ್ಕೆ ಮತ್ತು ಇದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕೂಳೆ ಅನ್ನೋದು ಒಳಗಡೆ ಹೋಗುತ್ತೆ, ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಶೇಪ್ ಬೆಲ್ಟು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ನಾವು ಕೊಡೋ ಪ್ರತಿಯೊಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ. ನೋಡಿ, ನ್ಯಾಚ್ ಪಾಯಿಂಟ್ಸು 2 ಹೊಡ್ಕೊಂಡು ನೋಡಿ, ಈ ಸೈಡ್ ವಿಡ್ತ್ ಜಾಸ್ತಿ ಇದೆಯಲ್ಲ, ಇಲ್ಲಿ ನಾವು ಬಟ್ಟೆನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಅಂದರೆ ಒಳಗಡೆಯಿಂದ ಹೊರಗಡೆ ತಗೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಎಳಿಬೇಡಿ, ಜಾಸ್ತಿ ಎಳಿಬೇಡಿ ಕ್ಲಾತ್ನ. ಬಟ್ಟೆ ಜಗ್ಗೋ ಚಾನ್ಸಸ್ ಇರುತ್ತೆ. ಸೊ ಸ್ಮೂತಾಗಿ ನಾವು ಬಟ್ಟೆನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸ್ಮೂತಾಗಿ ನಾವು ಒಳಗಡೆ ಇರೋ ಬಟ್ಟೆ ನೀಟಾಗಿ ಹೊರಗಡೆ ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ತೆಗೆದ್ಮೇಲೆ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಇದೆ ಅನಿಸಿದ್ರೆ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆನೂ, ಫ್ರಂಟು ಮತ್ತು ಸೈಡ್ ಎರಡೂ ಕಡೆ ನೀವು ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೀತಿ ನೋಡಿ, ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಯಾವುದೇ ರೀತಿ ಕಚ್ಚಾ ಕ್ಲಾತ್ ಅನ್ನೋದೇ ಇಲ್ಲ, ಒಳಗಡೆ ಹೋಗಿದೆ ಕೂಳೆ ಎಲ್ಲ. ಕಪ್ ಶೇಪು ಅಷ್ಟೇ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಶೇಪ್ ಬೆಲ್ಟು ಅಷ್ಟೇ ನೀಟಾಗಿ ಕೂತಿದೆ. ಡಾಟ್ಸ್ ಅಷ್ಟೇ ನಮ್ಮ ಕಪ್ ಶೇಪ್ ನೀಟಾಗಿ ಬರಬೇಕಂದ್ರೆ ಡಾಟ್ಸ್ ಹಿಡಿಯೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪರ್ಫೆಕ್ಟಾಗಿ ನನಗೆ ಕಪ್ ಶೇಪ್ ಅನ್ನೋದು ಬಂದಿದೆ ನೋಡಿ. ಇಷ್ಟಾದಮೇಲೆ ನಾವೀಗ ಫ್ರಂಟ್ನ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆವೆಲ್ಲಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಈಗ ಒಂದು ಪೀಸ್ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಬಂದಂಗಿದೆ. ಅಲ್ಲಿ ನಾನು ಡಾಟ್ಸ್ ಹಿಡಿದಿದ್ದೀನಲ್ಲ, ಅಲ್ಲಿ ಸ್ವಲ್ಪ ಒಂಚೂರು ಒಂದು ಲೈನಷ್ಟು ಎಕ್ಸ್ಟ್ರಾ ಕ್ಲಾತ್ನ ಇಟ್ಕೊತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮೇಲೇ ಈ ರೀತಿ ತೇಲ್ಸ್ಬಿಡ್ತೀನಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬಂದಿದೆಯಾ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಂತ. ನೋಡಿ, ಕರೆಕ್ಟಾಗಿ ಬಂದಿದೆ. ಸೈಡ್ಸು ಅಷ್ಟೇ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂತ. ನನಗೆ ಸುತ್ತು ಕರೆಕ್ಟಾಗಿ ಬಂದಿದೆ ಈ ಬ್ಲೌಸು. ಈಗ ನಾನು ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಉಳಿದಿದೆಯಲ್ಲ ಕ್ಲಾತು, ಫಸ್ಟಿಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಲೆಂತ್ ನಿಮಗೆ ಸಾಕಾಗುತ್ತಾ, ಉದ್ದ ನಮಗೆ ಉಕ್ಸ್ಪಟ್ಟಿ ಕೊಡೋಕ್ಕೆ ಉದ್ದ ಸಾಕಾಗುತ್ತೆ ಅಂತ ಫಸ್ಟು ಬಟ್ಟೆ ತಗೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು 1/4 ಇಂಚಷ್ಟು ವಿಡ್ತ್ ತಗೊಂಡು ಉದ್ದ ನಿಮಗೆ ಎಷ್ಟು ಈ ಒಂದು ಉಕ್ಸ್ಪಟ್ಟಿ ಇದೆಯೋ ಉದ್ದ ಚೆಕ್ ಮಾಡಿಕೊಂಡು ವಿಡ್ತ್ ಮಾತ್ರ 1/4 ಇಂಚಷ್ಟು ಇರೋಷ್ಟು ವಿಡ್ತ್ಗೆ ನೀವು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನಾನು ಅಂದಾಜು ಮೇಲೆ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಳ್ಳಿ. ಮೇಲೆ ಇಟ್ಟು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ಈಗ ಲೈನಿಂಗ್ನ ಓಪನ್ ಮಾಡಿ ಕಿನಾರೆ ಸ್ಟಿಚ್ನ ಹಾಕಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ದಾರನೆಲ್ಲ ಇಲ್ಲ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಳ್ಳಿ. ಅದನ್ನ ನೀಟಾಗಿ ಈ ರೀತಿ ಫಸ್ಟ್ ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ, ಸೆಕೆಂಡ್ ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಫೋಲ್ಡು ಬಾಟಮಲ್ಲಿ 1/4 ಇಂಚಷ್ಟು, ಸೆಕೆಂಡ್ ಫೋಲ್ಡು ಮತ್ತು ಈ ಕಡೆ ಹಾಕ್ಕೊಂಡು ನೀವು ಸ್ಟಿಚ್ನ ಈ ರೀತಿ ನೀಟಾಗಿ ಹಾಕ್ಕೋಬೇಕಾಗತ್ತೆ.
ನೋಡ್ತಿದ್ದೀರಲ್ಲ, ಈ ಮೆಥಡಲ್ಲಿ ನೀವು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಉಕ್ಸ್ ಪಟ್ಟಿ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಉಕ್ಸ್ ಪಟ್ಟಿ ರೆಡಿ ಮಾಡಿದ್ದು ಆಗೋಯ್ತು. ಎಕ್ಸ್ಟ್ರಾ ಇರೋ ಕ್ಲಾತ್ನ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈಗ ನೋಡಿ ಉಕ್ಸ್ ಪಟ್ಟಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಕಚ್ಚಾ ಇಲ್ದಂಗೆ ಫಿನಿಶಿಂಗ್ ಸಮೇತ ಸ್ಟಿಚಿಂಗ್ ಅನ್ನೋದು ಬಂದಿದೆ. ಇನ್ನೊಂದು ನಾನು ರೈಟ್ ಸೈಡ್ ಪೀಸ್ ತಗೊಂಡೆ, ಅದಕ್ಕೆ ನನಗೆ ದಾರಪಟ್ಟಿ ಅಂದರೆ ರಿಂಗ್ ಪಟ್ಟಿ ಅಂತಾರೆ, ದಾರಪಟ್ಟಿ ಅಂತಾರೆ, ಕಾಜಾ ಪಟ್ಟಿ ಅಂತಾರೆ. ಅದನ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನಾನು ನೆಕ್ಕಲ್ಲಿ ಕಟ್ ಮಾಡಿದ್ನಲ್ಲ, ನೆಕ್ ಶೇಪ್ಗೆ ಕಟ್ ಮಾಡಿದ್ನಲ್ಲ ಕ್ಲಾತು, ಅದನ್ನೇ ತಗೊಂಡು ಈ ರೀತಿ ಲೆವೆಲ್ಲಾಗಿ ಕಟ್ ಮಾಡಿಕೊಂಡೆ. ಅಲ್ಲಿ ಉಳಿದಿರೋ ಲೈನಿಂಗ್ನ, ಅದಕ್ಕೆ ಹೇಳೋದು ಪ್ರತಿಯೊಂದು ಲೈನಿಂಗ್ ಪೀಸು ಇಂಪಾರ್ಟೆಂಟ್ ಆಗುತ್ತೆ. ಬ್ಲೌಸ್ ಫಿನಿಶ್ ಆಗೋವರೆಗೂ ಯಾವುದೇ ಒಂದು ಪೀಸ್ನೂ ಬಿಸಾಡಬೇಡಿ. ಬಿಸಾಡಿದ್ರೆ ಮತ್ತೆ ನಮಗೆ ಸಿಗೋದಿಲ್ಲ. ಅದೇ ನಾವು ಬ್ಲೌಸು ಸ್ಟಿಚಿಂಗ್ ಎಲ್ಲ ಮುಗಿಯೋವರೆಗೂ ಇಟ್ಕೊಂಡಿದ್ದು ನಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಬಿಸಾಕೋದ್ರಿಂದ ನಮಗೇನು ನಷ್ಟನೂ ಆಗೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಎಲ್ಲ ಸೇಫಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ದಾದಮೇಲೆ ಬಿಸಾಕೋದೇ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ನೋಡಿ, ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ದು. ನೋಡಿ, ಇದು ಈ ಥರ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ ಬಾಟಮ್ಗೆ, ಸೆಕೆಂಡ್ ಫೋಲ್ಡು ಈ ರೀತಿ ಮಾಡ್ಕೊಳ್ಳಿ ರಿಂಗ್ ಪಟ್ಟಿಗೆ. ನೋಡಿದ್ರಲ್ಲ, ಈ ರೀತಿ ಹಿಡಿದು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಡ್ಜಿಗೆ ಸ್ಟಿಚ್ನ ಹಾಕ್ಕೋಬೇಕು, ಆಗಲೇ ನಿಮ್ಮ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕರೆಕ್ಟಾಗಿ ಎಡ್ಜಿಗೆ ಈ ರೀತಿ ಹಿಡಿದು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಷ್ಟ ಹಾಕಿದ್ಮೇಲೆ ಟರ್ನ್ ತಗೊಂಡು ಅಲ್ಲಿ ರಿಂಗ್ಸ್ ನಾವು ಸ್ಟಿಚ್ ಮಾಡಬೇಕಲ್ಲ, ಅಂದರೆ ಕಾಜಾ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೆ ಒಂದು 1/4 ಇಂಚ್ ಬಿಟ್ಟು ಕರೆಕ್ಟಾಗಿ ಮಾರ್ಜಿನ್ ಬರೋ ಥರ ಸ್ಟಿಚ್ ಈ ರೀತಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಬಿಡ್ತು ಒಂದೇ ಥರ ಇರಲಿ. ಒಂದು 1/4 ಇಂಚ್ ಅಂದರೆ 1/4 ಇಂಚೆ, ಅದರೊಳಗಡೆ ನಾವು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಈ ಒಂದು ಲೆಫ್ಟ್ ಪೀಸ್ನ ಉಕ್ಸ್ ಪಟ್ಟಿನ ಕಾಜಾ ಪಟ್ಟಿ ಮೇಲೆ ಇಡ್ತಾಯಿದ್ದೀವಿ ಮೆಜರ್ಮೆಂಟ್ ತೊಗೊಳಕ್ಕೆ ಎಷ್ಟು ಉದ್ದ ಬೇಕು ಅಂತ. ನೋಡಿ, ಪರ್ಫೆಕ್ಟಾಗಿ ನನಗೆ ಈ ಒಂದು ಬ್ಲೌಸು ಶೇಪ್ ಬೆಲ್ಟ್ ಆಗಿರ್ಬೋದು, ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಆಗಿರ್ಬೋದು, ಎರಡೂ ನೀಟಾಗಿ ಫಿನಿಶ್ ಮಾಡಿಕೊಂಡೆ. ಬ್ಲೌಸಲ್ಲಿ ನಿಮಗೆ ಫ್ರಂಟ್ ಪಾರ್ಟು ವೆರಿ ಇಂಪಾರ್ಟೆಂಟು. ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ನೀಟಾಗಿ ಬಂದಿಲ್ಲ ಅಂದರೂ ಸಹ ನಿಮಗೆ ಬ್ಲೌಸ್ ಅನ್ನೋದು ಹಾಳಾಗ್ಬಿಡುತ್ತೆ. ಸೊ ನೀವು ಬಿಗಿನರ್ಸ್ ಆದರೆ ಖಂಡಿತ 1-2-3 ಸಲ ವೀಡಿಯೋ ನೋಡಿ ಶೇಪ್ ಬೆಲ್ಟ್ನ ಯಾವ ರೀತಿ ಇನ್ವಿಸಿಬಲ್ ಆಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಒಂದು ಫ್ರಂಟ್ ಪಾರ್ಟು ಶೇಪ್ ಬೆಲ್ಟು ಮತ್ತು ಡಾಟ್ಸು ಅಷ್ಟೇ ತುಂಬ ನೀಟಾಗಿ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಡಾಟ್ಸು ನೀಟಾಗಿ ಈ ರೀತಿ ಬಂದಿರೋದ್ರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಿಮಗೆ ಕಪ್ ಶೇಪ್ ನೀಟಾಗಿ ಬಂದಿಲ್ಲ ಅಂದರೆ, ಫ್ಲಾಟಾಗಿ ಬಂದರೆ ಅದೇನಾಗುತ್ತೆ ಅಂದರೆ ನಮಗೆ ಚೆಸ್ಟ್ ಹತ್ರ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಕಪ್ ಶೇಪು ವೆರಿ ಇಂಪಾರ್ಟೆಂಟು. ನೀಟಾಗಿ ಕಪ್ ಶೇಪ್ ಬರೋ ಥರ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಒಂದು ಶೇಪ್ ಬೆಲ್ಟು ಇನ್ಸೈಡ್, ಇದು ಔಟ್ಸೈಡು, ಇದು ಇನ್ಸೈಡು. ಕಪ್ ಶೇಪ್ ಕೂಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ವೇರ್ ಮಾಡಿದ್ರೆ ನಿಮಗೆ ಅದರ ಫಿನಿಶಿಂಗ್ ಏನು ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.